ಫುಲ್ಲು ಮೋಡ ಕವಿದ ವಾತಾವರಣ. ಇವಾಗೂ ಅವಾಗೂ ಮಳೆ ಬರೋಂಗೆ ಕಾಣಿಸ್ತಾ ಇದೆ. ಬಟ್ ಯಾವಾಗ ಬರ್ತದೆ ಗೊತ್ತಿಲ್ಲ. ಇವೆಲ್ಲ ಡೆಮೊಲಿಷನ್ ಆಗಿದೆ. ಈ ದೇವಸ್ಥಾನ ಕಟ್ಟೋಕ್ಕೂ ಇಷ್ಟು ಕಷ್ಟಪಟ್ಟಿದ್ದಾರೆ ಇಲ್ಲ ಗೊತ್ತಿಲ್ಲ. ಬಟ್ ಡೆಮೊಲಿಷ್ ಮಾಡೋಕ್ಕಂತೂ ಹೆವಿ ಕಷ್ಟಪಟ್ಟಿರ್ತಾರೆ. ಯಾಕಂತಂದರೆ ಆ ಥರ ಒಂದ್ಸರಿ ಬಿಲ್ಡ್ ಮಾಡಿದರೆ ಇದು ಬೆಳೆಸೋದು ತುಂಬ ಕಷ್ಟ. ಇವೆಲ್ಲ ಸಪೋರ್ಟಿಗೆ ಕೊಟ್ಟಿದ್ದಾರೆ ಈ ಕಲ್ಲುಗಳನ್ನ. ಆರ್ಕಿಯಾಲಜಿ ಸರ್ವೆ ಡಿಪಾರ್ಟ್ಮೆಂಟ್ ಅವರು ಸಪೋರ್ಟಿಗೆ ಈ ಕಲ್ಲುಗಳು ಅಂದರೆ ಈ ಗೋಡೆನ ಕಟ್ಟಿದ್ದಾರೆ. ಪ್ರತಿಯೊಂದು ದೇವಸ್ಥಾನದಲ್ಲಿ ಪುಷ್ಕರಣಿ ಆಗಲಿ ಅಥವಾ ಬಾವಿ ಆಗಲಿ ಇದ್ದೇ ಇರುತ್ತೆ. ಅಲ್ಲಿ ಸ್ಟಾರ್ಟಿಂಗ್ ಬರಬೇಕಾದ್ರೆ ಒಂದು ಪುಷ್ಕರಣಿ ನೋಡಿದ್ವಿ, ಅಲ್ಲಿಂದ ಇವಾಗ ಇನ್ನೊಂದು ಇಲ್ಲಿ ಬಾವಿ ಇದೆ ನೋಡಿ. ಎಲ್ಲನೂ ಇದು ಬಿದ್ದಿದೆ, ಏನು ಜಾಲಿ ಬೆಳೆದೋಗಿದೆ, ಚಿಕ್ಕ ಗಿಡ ಬೆಳೆದೋಗಿದಾವ, ಆದರೂ ನೀರಿದಾವೆ. ನೀರಿದಾವೆ. ಪ್ಲಾಸ್ಟಿಕ್ ಬಾಟ್ಲು ಎಲ್ಲ ಒಕ್ಕಟ್ಟಾಗ್ಬಿಟ್ರೆ ಮಂದಿ. ಇಲ್ಲಿ ನದಿ ಇದೆಯಲ್ಲ, ನದಿಗೆ ಇರೋದ್ರಿಂದ ನೀರಿನ ಅಂತರ್ಜಾಲ ಪಕ್ಕ ಇದ್ದೇ ಇರುತ್ತೆ. ಇಲ್ಲಿ ಎಲ್ಲೂ ಬೋರ್ ಹಾಕಿದ್ರು, ಬಾವಿ ತೋಡಿದ್ರು, ಪುಷ್ಕರಣಿ ಮಾಡಿದ್ರು ಬಸ್ ನೀರು ಬರ್ತಿರ್ತಾವೆ. ಇಲ್ಲ ಅಂತಂದರೆ ಕಾಲುವೆ ಮಾಡಿರ್ತಾರೆ. ಕಾಲುವೆ ಹೆಂಗೆ ಮಾಡಿರ್ತಾರೆ ಅಂತಂದರೆ ಅಲ್ಲಿ ನೆಕ್ಸ್ಟ್ ಹೊಸ ಹಂಪಿ ಹತ್ರ ಇದು ಹರಿಹರ ವೀರಮಲ್ಲು ಮನೆ ಅರಮನೆ ಇದೆ, ಕೃಷ್ಣದೇವರಾಯರ ಅರಮನೆ ಇದೆ. ಸೊ ಅದನ್ನೆಲ್ಲ ತೋರಿಸ್ಬೇಕಾದ್ರೆ ಹೇಳ್ತೀನಿ. ಇದು ಅಚ್ಯುತರಾಯ ಟೆಂಪಲ್. ಇದು ಈ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಹಿಂದೂ ಧರ್ಮಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾಯಿತ್ತು ಅಂತಂದರೆ ನೋಡಿ ಎಷ್ಟು ಟೆಂಪಲ್ಗಳಿದ್ದಾವೆ, ಎಷ್ಟು ಪುಷ್ಕರಣಿಗಳಿದ್ದಾವೆ, ಲೆಕ್ಕನೇ ಇಲ್ಲ. ಈ ದೇವಸ್ಥಾನದಲ್ಲಿ ಗರ್ಭಗುಡಿಯಲ್ಲಿ ಮೂರ್ತಿ ಇಲ್ಲ. ಸೊ ನೆಕ್ಸ್ಟ್ ನಾವು ಇಲ್ಲಿಂದ ಹೆಂಗೈತಿ ಕೇಳ ಮೇಡಿ. ಹತ್ತಕ್ಕೈತೆ ಪಾಂಡ್ಯಣಿಗದೆ ಅಣ್ಣ. ಹೌದು ಹತ್ತವಣ್ಣ. ನೀನು ಹೆಂಗೆ ಹಾಂ